ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ದೇಶದಲ್ಲಿ ತುಂಬಾ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಅದರಲ್ಲಿ ಒಂದು ಮಜವಾದ ಡೆವಲಪ್ಮೆಂಟ್ ರಾಹುಲ್ ಗಾಂಧಿ ಅವರದು. ಇಂಡಿಪೆಂಡೆನ್ಸ್ ಡೇ ದಿನ ರಾಹುಲ್ ಗಾಂಧಿ ಅವರ ಧ್ವಜಾರೋಹಣದ ವಿಡಿಯೋವನ್ನು ಒಮ್ಮೆ ನೋಡಿ. ಯಾವುದೇ ರಾಷ್ಟ್ರಗೀತೆ ಇಲ್ಲ, ಅಟ್ಲೀಸ್ಟ್ ಅದರ ಟ್ಯೂನ್ ಕೂಡ ಇಲ್ಲ. ರಾಹುಲ್ ಗಾಂಧಿ ಅವರ ಈ ವಿಡಿಯೋ ನೋಡಿದಾಗ ನನಗೆ ಹೆಂಗೆ ಫೀಲ್ ಆಯಿತು ಅಂದರೆ, ಮಳೆಗಾಲದಲ್ಲಿ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ಬೇಕಾದ್ರೆ ಆ ಸೀನ್ ನೆನಪಾಯಿತು. ಶಾಲೆಗೆ ರಜೆ ಕೊಡ್ತಾರೇನೋ ಅನ್ನೋ ಖುಷಿಯಲ್ಲಿದ್ದಾಗ ಮಕ್ಕಳಿಗೆ ಬೆಳಿಗ್ಗೆ ಅಮ್ಮ ಎಬ್ಬಿಸಿ ಸ್ಕೂಲ್ಗೆ ಹೋಗಲೇಬೇಕು ಅಂತ ಕಳಿಸಿದಾಗ ಮುಖ ಬಾಡೋಗುತ್ತಲ್ವ, ಹಾಗಾಯಿತು ರಾಹುಲ್ ಗಾಂಧಿ ಅವರ ಮುಖ. ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳ ಧ್ವಜಾರೋಹಣ ಹಾಗೂ ಅದ್ಭುತ ಭಾಷಣ ಇತ್ತು. ನೀವು ಆ ವಿಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಸುಮಾರು 5,000 VIP-ಗಳು ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಹಾಗೆ ದೇಶದ ಮೂಲೆ ಮೂಲೆಗಳಿಂದ ರಾಯಭಾರಿಗಳು ಕೂಡ ಬಂದಿದ್ರು. ಆದರೆ ದೇಶದ ವಿರೋಧ ಪಕ್ಷದವರು ಮಾತ್ರ ಯಾರೂ ಬಂದಿಲ್ಲ. ನೋಡಿ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJPಯ ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಯಾವ ಪ್ರತಿಷ್ಠೆಯೂ ಇಲ್ಲ, ಮಣ್ಣೂ ಇಲ್ಲ. ಯಾಕಂದರೆ ಇದೊಂದು ಸರಕಾರಿ ಕಾರ್ಯಕ್ರಮ, ನಮ್ಮ ದೇಶದ ಕಾರ್ಯಕ್ರಮ. ಇದೇನು ಮೋದಿ ಅವರದ ಅಥವಾ BJP ಕಾರ್ಯಕ್ರಮನ? ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಬರಲೇ ಇಲ್ಲ. ರಾಹುಲ್ ಗಾಂಧಿ ತಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಹೋಗ್ತಾರೆ, ಅಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರೆ. ಅಂದರೆ ಅದು ಪರ್ಯಾಯ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡುತ್ತೆ. ರಾಹುಲ್ ಗಾಂಧಿ ಮೋಸ್ಟ್ಲಿ ಯೋಚನೆ ಮಾಡಿರಬೇಕು, ದೇಶ ಪಾರ್ಲಿಮೆಂಟ್ ಕೆಂಪು ಕೋಟೆಯಿಂದ ನಡೆಯೋದಲ್ಲ, ಕಾಂಗ್ರೆಸ್ ಪಾರ್ಟಿಯ ಆಫೀಸ್ನಿಂದ ನಡೆಯುತ್ತೆ ಅಂತ. ಅದನ್ನೇ ಜನರಿಗೆ ತೋರ್ಸೋಕೆ ಹೋಗಿದ್ದಾರೆ. ಅದಕ್ಕೆ ಅಲ್ಲೇ ಧ್ವಜಾರೋಹಣ ಮಾಡಿ ಕೆಂಪು ಕೋಟೆಗೆ ಗೈರಾಗ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ನಮ್ಮ ರಿಮೋಟ್ ಕಂಟ್ರೋಲಿಂಗ್ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಅಲ್ಲಿ ರಿಮೋಟ್ ಕಂಟ್ರೋಲಿಂಗಿಂದಾನೇ ಧ್ವಜಾರೋಹಣವನ್ನು ಮಾಡ್ತಾರೆ. ಇದನ್ನು ಕೂಡ ದೇಶ ಮೊದಲ ಬಾರಿ ನೋಡ್ತು. ಇದನ್ನು ನೋಡಿದ್ರೆ ಕಾಂಗ್ರೆಸ್ ಮನಸ್ಸಿನಲ್ಲಿ ಸಾಂವಿಧಾನಿಕ ವ್ಯವಸ್ಥೆ, ಪರಂಪರೆಗಳಿಗೆ ಯಾವುದೇ ಗೌರವ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರಿಗೆ ಕೇವಲ ಅಧಿಕಾರ ಅಷ್ಟೇ ಇಂಪಾರ್ಟೆಂಟ್. ತನ್ನನ್ನು ತಾನು ರಾಜಮನೆತನ ಅಂದುಕೊಂಡಿರೋ ಕುಟುಂಬಕ್ಕೆ ಅಧಿಕಾರ ಯಾವಾಗಲೂ ಇರಬೇಕು ಅಂತ ಬಯಸುತ್ತೆ. ಅದು ಬಿಡಿ, ಇವರು ಒಬ್ಬರು ಆದಿವಾಸಿ ಮಹಿಳೆ, ಬಡ ಕುಟುಂಬದಿಂದ ಬಂದವರು, ತನ್ನ ಸಾಮರ್ಥ್ಯದಿಂದ ಹುದ್ದೆಯನ್ನು ಏರಿದವರು. ಅವರು ಮಳೆ ಸುರಿತಾ ಇದ್ರೂ ದೇಶಕ್ಕೆ ಗೌರವವನ್ನು ಸಲ್ಲಿಸ್ತಾರೆ. ದೇಶದ ಪ್ರಥಮ ಪ್ರಜೆ ಇಡೀ ದೇಶದ ಜನರಿಗೆ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾರೆ. ಹಾಗೆ ವುಮೆನ್ ಎಂಪವರ್ಮೆಂಟ್ ಅಂತಾರಲ್ಲ, ವುಮೆನ್ ಎಂಪವರ್ಮೆಂಟ್ ಅಂದರೆ ಇದು ಕಣ್ರಿ. ಇದನ್ನು ನೋಡ್ಬೇಕೆಲ್ರು. ದೇಶವನ್ನು ಪ್ರತಿನಿಧಿಸುವ ಮಹಿಳೆ ಹೇಗೆ ದೇಶಕ್ಕಾಗಿ ಜೋರಾಗಿ ಸುರಿಯುವ ಮಳೆಯಲ್ಲೂ ನಿಂತಿದ್ದಾರೆ ಅನ್ನೋದನ್ನು ನೋಡಿ. ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣವನ್ನು ಕೂಡ ನೀವು ಕೇಳಿರ್ತೀರ. ಇದು ಶಕ್ತವನ್ನಗೊಳಿಸುವ ಲಕ್ಷಣ. ರಾಹುಲ್ ಗಾಂಧಿಗೆ ಭಾರತ ಅಭಿವೃದ್ಧಿ ಆಗ್ತಿರೋದನ್ನು ನೋಡಿ ಸಹಿಸೋಕ್ಕಾಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ತಮ್ಮ ಆಫೀಸ್ನಲ್ಲೇ ಧ್ವಜಾರೋಹಣವನ್ನು ಮಾಡ್ತಾರೆ. ಹಾಗೆ ಬಿಹಾರದಲ್ಲಿ ವಿರೋಧ ಪಕ್ಷ ನಾಯಕರಾದ ತೇಜಸ್ವಿ ಯಾದವ್ ಕತೆ ಕೂಡ ಇದೆ. ಮುಂದೆ CM ಆಗಬೇಕು ಅಂತ ಕನಸು ಕೂಡ ಕಂಡಿದ್ದಾರೆ. ಆದರೆ ಒಂದು ಧ್ವಜಾರೋಹಣ ಮಾಡೋಕ್ಕೆ ಹೋಗಲಿಲ್ಲ. ಇವರೆಲ್ಲ ನಮ್ಮನ್ನು, ದೇಶವನ್ನು ಮುನ್ನಡೆಸೋ ನಾಯಕರು ಅಲ್ವಾ? ಇನ್ನು ಇದೊಂದು ಶುರು ಮಾಡ್ಕೊಳ್ತಾರೆ, ಮತಗಳ್ಳತನ, SIR ಅಂತ ಅಷ್ಟೇ. ಒಂದೇ ಒಂದು ದಿನ ದೇಶಕ್ಕಾಗಿ ನಡೆದುಕೊಳ್ಳದೆ ಇರೋ ಇವರು ದೇಶವನ್ನು ನಡೆಸಬೇಕು ಅಂತ ಆಸೆ ಪಡ್ತಾರೆ. ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ನಲ್ಲಿ ಇನ್ನೊಂದು ಕ್ಯಾಪ್ಷನ್ ಕೂಡ ಕೊಡ್ತಾ ಇದ್ದಾರೆ, ಕೆಂಪು ಕೋಟೆಯಲ್ಲಿ ಮೋದಿ ಅವರ ಅಂತಿಮ ಭಾಷಣ ಅಂತೆ. ಎದುರಾಳಿಯನ್ನು ಸೋಲಿಸೋಕೆ ಆಗದೆ ಹತಾಶೆಯಲ್ಲಿರಬೇಕಾದ್ರೆ ಹೀಗೆ ಖುಷಿ ಪಡೋದು, ಹಾಗಾದ್ರೂ ಅವರ ಅನುಪಸ್ಥಿತಿಯಲ್ಲಿ ಗೆಲ್ಲಬಹುದೇನೋ ಅಂತ. ಇರಲಿ ಬಿಡಿ, ನೀವು ಅಂದುಕೊಂಡಂಗೆ ಮೋದಿ ಅವರ ಅಂತಿಮ ಭಾಷಣ ಆದರೂ ಮುಂದೆ ಯೋಗಿಜಿಯವರ ಭಾಷಣ ಮಾಡ್ಬೋದು, ಹಿಮಂತ್ ಬಿಸ್ವಾ ಶರ್ಮಾ ಕೂಡ ಮಾಡ್ಬೋದು. ನೀವು ಸುಮ್ಮನೆ ಏನಕ್ಕೆ ಟೆನ್ಷನ್ ಮಾಡ್ಕೋತೀರಾ? BJPಯ ಭತ್ತಳಿಕೆಯಲ್ಲಿ ತುಂಬ ನಾಯಕರಿದ್ದಾರೆ. ಇಂಥ ಯೂಟ್ಯೂಬ್ ಚಾನೆಲ್ಗಳಿಗೆ ಮೋದಿ ಅವರ ವಿರುದ್ಧ ಮಾತಾಡಿದ್ರೇ ದುಡ್ಡು ಬರೋದು. ಅದು ಬಿಡಿ, ಮೊನ್ನೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಕಾಣಿಸ್ಕೊಂಡ್ರು. ಆದರೆ ಪ್ರಿಯಾಂಕಾ ಗಾಂಧಿ ಅವರು ಎಲ್ಲಿ ಹೋದರು? ಮೊನ್ನೆ ಪೊಲೀಸರು ಪ್ರತಿಭಟನೆ ವೇಳೆ ಕರೆದುಕೊಂಡು ಹೋದ ಮೇಲೆ ಬಿಟ್ಟು ಕಳಿಸಿದ್ದಾರಲ್ವಾ? ಮತ್ತೆ ಇಂಡಿಪೆಂಡೆನ್ಸ್ ಡೇ ದಿನ ಇವರು ಎಲ್ಲಿ ಹೋದರು? ಒಬ್ಬ ಸಂಸದೆ ಆಗಿ ತಮ್ಮ ಕಾರ್ಯಾಲಯದಲ್ಲಾದರೂ ಧ್ವಜಾರೋಹಣ ಮಾಡ್ಬೋದಿತ್ತಲ್ವಾ? ಮೋಸ್ಟ್ಲಿ ಪ್ರಿಯಾಂಕಾ ಅವರಿಗೆ ಭಾರತದ ತ್ರಿವರ್ಣ ಧ್ವಜಕ್ಕಿಂತ ಪ್ಯಾಲೆಸ್ಟೈನ್ ಧ್ವಜನೇ ಇಷ್ಟ ಅನಿಸುತ್ತೆ. ನೋಡಿ, ಪ್ಯಾಲೆಸ್ಟೈನ್ಗೆ ಏನಾದರೂ ಆಗಿಬಿಟ್ರೆ ಬ್ಯಾಗ್ ಮೇಲೆ ಕೂಡ ಪ್ಯಾಲೆಸ್ಟೈನ್ ಧ್ವಜ ಹಾಕ್ಕೊಂಡು ಬರ್ತಾರೆ.
ಅದೇ ಭಾರತದ ಸ್ವಾತಂತ್ರ್ಯ ದಿನೋತ್ಸವಕ್ಕೆ ಯಾವುದೇ ಟ್ವೀಟ್ ಇಲ್ಲ, ವಿಶ್ ಇಲ್ಲ, ಧ್ವಜಾರೋಹಣ ಮಾಡಿದ್ದು ಕಾಣಿಸ್ಲಿಲ್ಲ. ಇದೇ ರೀತಿ ರಾಹುಲ್ ಗಾಂಧಿಗೂ ಆದೇಶ ಬಂದಿತ್ತೇನೋ, ಹೋಗು ಆದರೆ ಜಾಸ್ತಿ ಸೆಲೆಬ್ರೇಟ್ ಮಾಡಬೇಡ ಅಂತ. ಅದಕ್ಕೆ ಅವರ ಮುಖ ಬಾಡೋಗಿರೋ ಬದನೆಕಾಯಿ ಥರ ಆಯಿತು. ಕಳೆದ ವರ್ಷ ಕೂಡ ಖರ್ಗೆ ಅವರು ಸೊಂಟ ನೋವು ಅಂತ ಕೂತ್ಕೊಂಡ್ಬಿಟ್ರು. ಇದರ ಅರ್ಥ ಜನರ ಭಾವನೆಗಳು, ದೇಶ ಯಾವುದೂ ಇವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಇದರಿಂದ ಗೊತ್ತಾಗುತ್ತೆ ಇವರಿಗೆ ದೇಶದ ಮೇಲೆ ಯಾವುದೇ ಪ್ರೀತಿ ಪ್ರೇಮ ಇಲ್ಲ. ಇವರಿಗೆ ಬೇಕಾಗಿರೋದು ಕೇವಲ ಅಧಿಕಾರ ಅಷ್ಟೇ. ಅದಕ್ಕಾಗಿ ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ನೀವೇನು ಹೇಳ್ತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.